ಡಾಕ್ಟರ್ ಹತ್ರ ಹೋಗೋದಲ್ಲ, ನೀವು ಸ್ಟ್ರಾಂಗ್ ಇರ್ತೀರಾ ಏನ್ ಗೊತ್ತಾ, ಚೆಕ್ ಮಾಡೋ ರೀತಿಗಳು ಬೇರೆ ಬೇರೆ ಇದೆ. ನಾವು ಕಡೆ ಬಾ ಕರೆಕ್ಟ್ ಆಗಿ ತೆಗಿ ಕೊಡ. ಓಕೆ ಮೇಡಮ್, ಹೇಗ ಅನಿಸ್ತು ಮೇಡಮ್? ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಇಮ್ತಿಯಾಜ್ ಕರಾಟೆ ಕೋಚ್ DVG. ನೋಡಿ ಫ್ರೆಂಡ್ಸ್, ಇವತ್ತು ನಾವು ಬಂದಿದ್ದೀವಿ ಅಮರ್ ಜವಾನ್ ಸ್ಮಾರಕ ಉದ್ಯಾನವನ ದಾವಣಗೆರೆ. ಇವತ್ತು ಇಲ್ಲಿ ಒಂದು ಸಣ್ಣ ಪ್ರೋಗ್ರಾಮ್ ನಡ್ಸಕ್ ಬಂದಿದ್ದೀವಿ. ನಮ್ಮ ಪ್ರೋಗ್ರಾಮ್ ಎಲ್ಲ ಆಲ್ಮೋಸ್ಟ್ ನೋಡಿದೀರಾ ನೀವು. ಇದು ನೋಡ್ರಿ, ಬಹಳ ಸೂಪರ್ ಇದೆ. ಎಲ್ಲ ಸಪೋರ್ಟ್ ಮಾಡ್ರಿ, ಕಾಮೆಂಟ್ಸ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸ್ಪೋರ್ಟ್ಸ್ ಹಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡ್ರಿ. ಓಕೆ, ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ಥ್ಯಾಂಕ್ ಯು, ಬಾಯ್. ಇಲ್ಲೇ ಹೋಗ್ಬಿಡ್ರಿ ಎಲ್ಲ. ಎಲ್ಲರಿಗೂ ಹಿಡಿದ್ಬಿಡ ಮೇಡಮ್. ನಮಸ್ತೆ ಎಲ್ಲರಿಗೂ. ಎಲ್ಲ ಸೀನಿಯರ್ ಸಿಟಿಸನ್ಸ್ ಎಲ್ಲ ಇಲ್ಲೇ ಕೂತಿದ್ದೀರಾ. ಒಂದೇ ನಿಮಿಷ ಇಡಿಯಪ್ಪ ಕ್ಯಾಮ್ರಾ. ಏನಿಲ್ಲ ಮೇಡಮ್, ಈಗ ನೀವೆಲ್ಲ ಆಲ್ಮೋಸ್ಟ್ ಡೈಲಿ ಪ್ರತಿದಿನ ಬರ್ತಿದ್ದೀರಾ ಸ್ಪೋರ್ಟ್ಸಿಗೆ, ಎಕ್ಸರ್ಸೈಸಿಗೆ. ಕರೆಕ್ಟಾಗಿ ಇಡಿಯಪ್ಪ. ಏನಿಲ್ಲ, ನೀವು ಎಷ್ಟು ಹೆಲ್ತಿ ಆಗಿದ್ದೀರಾ ಅನ್ನೋದು ನೀವು ಚೆಕ್ ಮಾಡ್ಕೊಂಡಿದ್ದೀರಾ. ಬರೀ BP ಶುಗರ್ ಅಷ್ಟೇ ಚೆಕ್ ಮಾಡಿಸ್ತೀರಾ, ಹೌದಾ? ನೀವು ಇಲ್ಲಿ ಪಾರ್ಕ್ಗಳಿಗೆ ಪ್ರತಿದಿನ ಎಕ್ಸರ್ಸೈಸ್ ಮಾಡ್ತೀರಾ. ನೀವು ಸ್ಟ್ರಾಂಗ್ ಎಷ್ಟಿದ್ದೀರಾ, ಗಟ್ಟಿ ಎಷ್ಟಿದ್ದೀರಾ ಅಂತ ಚೆಕ್ ಮಾಡ್ಕೊಂಡಿಲ್ಲ. ನಾವು ಒಂದು ಸಿಂಪಲ್ ಗೇಮ್ ಹೆಂಗಂದ್ರೆ, ಒಂದು ಸಣ್ಣ ಸೇಬು ತಮಾರಪ್ಪ ಸೇಬ್, ಅದನ್ನ ನೀವು ಪ್ರೆಸ್ ಮಾಡ್ಬೇಕು. ನೀವು ನಾನು ಒಂದು 10 ಸೆಕೆಂಡ್, ನಮ್ದು ನಾವು ಕರಾಟೆ ಬ್ಯಾಚ್ ನಾವು ಈ ತರ ಪ್ರೋಗ್ರಾಮ್ ನಡೆಸ್ತಿರ್ತೀವಿ. ಎಲ್ಲಾರ್ದು ಹೆಲ್ತ್ ನ ಚೆಕ್ ಮಾಡಕ್ಕೆ ಸಣ್ಣ ಸಣ್ಣ ಗೇಮ್ ನಡೆಸಿ ನಾವು ಹೆಲ್ತ್ ಚೆಕ್ ಮಾಡ್ತೀವಿ. ನಿಮಗೆ ಬಹಳ ಇಂಟ್ರೆಸ್ಟಿಂಗ್ ಇರ್ತೈತೆ. ನೀವು ಆಮೇಲೆ ಅದರಲ್ಲಿ ಯಾರು ನಾವು ಟೈಮ್ ಕೊಡ್ತೀವಿ, ಆ ಟೈಮ್ ಒಳಗೆ ನೀವು ಪ್ರೆಸ್ ಮಾಡ್ತೀರಾ, ನಾವು ಅವರಿಗೆ ನಮ್ ಕರಾಟೆಯಿಂದ ಸನ್ಮಾನ ಮಾಡಿ ಹೋಗ್ತೀವಿ ಇಲ್ಲಿ. ಆತರ ಆಪಲ್ ಕೊಡಪ್ಪ. ನೋಡಿದ್ದು ಆಪಲ್ ನೋಡಿದಿರಲ್ಲ, ಇದು ಈ ಆಪಲ್ ನಾವು ಟೈಮ್ ಕೊಡ್ತೀವಿ. ನಮ್ದು ಮಿನಿಮಮ್ ಕರಾಟೆ ಕ್ಲಾಸ್ ಇಂದ 10 ಸೆಕೆಂಡ್ ಟೈಮ್ ಕೊಡ್ತೀವಿ. 10 ಸೆಕೆಂಡ್ ಒಳಗೆ ಈ ಕೈನಲ್ಲಿ ನೀವು ಪ್ರೆಸ್ ಮಾಡಿ ಪುಡಿ ಮಾಡ್ಬೇಕು. 1 2 3 4 5 6 7 8 9 10. ಮಾಡ್ರಿ ಪೂರಾ ಪ್ರೆಸ್ ಮಾಡ್ರಿ. ಟೈಮ್ ಓವರ್ ಮೇಡಮ್. ಕೊಡ್ರಿ ಮೇಡಮ್. ಅದೇ ಬೆಳ್ಳಗೆ ಪ್ರೆಸ್ ಮಾಡ್ರಿ. ಪ್ರೆಸ್ 1 2 3 4 5 6 7 8 9 10. ಅದಕ್ಕೆ ನಾನು ಹೇಳಿದ್ದೆ ನೀವು ಸ್ಟ್ರಾಂಗ್ ಇದ್ದೀರಾ ಅಂತ ಅವಾಗಲೇ ಹೇಳಿದೆ ನಾನು, ಹೌದಲ್ಲ ಮೇಡಮ್? 1 2 3 4 5 6 7 8 9 10. ಓಕೆ ಮೇಡಮ್, ಥ್ಯಾಂಕ್ ಯು. ತಡ್ರಿ, ನೆಕ್ಸ್ಟ್ ತಡ್ರಿ ಮೇಡಮ್. ಏನಿಲ್ಲ, ಪ್ರೆಸ್ ಮಾಡ್ರಿ ಅಷ್ಟೇ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಪ್ರೆಸ್ ಮಾಡ್ರಿ. ಹೆಲ್ತ್ ನ ಈ ತರ ಚೆಕ್ ಮಾಡ್ಕೊಡ್ರಿ. ನೀವು ಬರೀ BP ಶುಗರ್ ಮೆಡಿಕಲ್ಗೆ ಡಾಕ್ಟರ್ ಹತ್ರ ಹೋಗೋದಲ್ಲ, ನೀವು ಸ್ಟ್ರಾಂಗ್ ಇರ್ತೀರಾ ಏನ್ ಗೊತ್ತಾ, ಚೆಕ್ ಮಾಡೋ ರೀತಿಗಳು ಬೇರೆ ಬೇರೆ ಇದೆ. ನಾವು ಸ್ಪೋರ್ಟ್ಸ್ ಮುಖಾಂತರ ಚೆಕ್ ಮಾಡಿಸ್ತೀವಿ ನೋಡ್ರಿ, ಹೌದಾ? ಇದು ಟ್ಯಾಬ್ಲೆಟ್ಸ್ ಗಳು ನುಂಗೋ ಅವಶ್ಯಕತೆ ಇಲ್ಲ. ನೀವು ಹಂಗಂತ ಬಿಡಕ್ ಹೋಗ್ಬೇಡ್ರಿ ಇದ್ದವ್ರು. ನಾನು ಏನ್ ಹೇಳ್ತೀನಿ ಅಂದ್ರೆ, ಹೆಲ್ತಿನ ನಾವು ಏನ್ ಮಾಡ್ತಿರಲ್ಲ ನೀವು, ಬಹಳ ಖುಷಿ ಆಗ್ತೈತೆ ನಮ್ಗೆ. ಅಲ್ಲೇ ಮಾಡ್ತೀನಿ ನಮ್ಮ ಆಲ್ಮೋಸ್ಟ್ 1 2 3 4 5 6 7 8 9 ಕ್ಲಾಸ್ ಸಪೋರ್ಟ್ ಮಾಡಿ 9 10. ಟೈಮ್ ಓವರ್. ನೆಕ್ಸ್ಟ್ ಐತಲ್ಲ, ಹಿಂಗೆ ಪ್ರೆಸ್ ಮಾಡ್ಬಿಡ್ತೀರಿ. ನೆಕ್ಸ್ಟ್ ಮತ್ತೆ ಬರ್ತೀವಿ ನಾವು ಇಲ್ಲಿ. ಅಲ್ಲಿ ತನಕ ನೀವು ರೆಡಿ ಇರ್ರಿ. ಮತ್ತೆ ತಡ್ರಿ ಮೇಡಮ್, ಟೈಮ್ ಆದ್ರಿ. ಈಗ ಮನೆಯಲ್ಲಿ ಎಲ್ಲ ಆಪೆಲ್ಲ ಹೊಡೆದವ್ರ ಕೈಯಾಗೆ ಹೊಡ್ಕೊಡ್ರಿ ಮಕ್ಕಳಿಗೆ ನೀವು. ಇಡಿಯಪ್ಪ ಕ್ಯಾಮ್ರಾ, ಇಡಿಯಪ್ಪ. ಮಾಡ್ರಿ 1 2 3 4 5 6 7 8 9 10. ಮೇಡಮ್ ಟೈಮ್ ಓವರ್. ನೆಕ್ಸ್ಟ್ ಮಾಡ್ರಿ ಮೇಡಮ್. ಇಲ್ಲಿಡಪ್ಪ, ಹತ್ರ ಬಾ. ಇಲ್ಲಿ ಮೇಡಮ್. 1 2 3 4 5 6 7 8
9 10 ಓಕೆ ಓಕೆ ಏನ್ ಪರವಾಗಿಲ್ಲ, ಹೆಲ್ತ್ ಆಗಿದ್ದೀರಾ ಅಂತ ಕನ್ಫರ್ಮ್ ಆತಲ್ಲಿಗೆ, ಹೌದಲ್ಲ ಮೇಡಮ್? ಅಷ್ಟೇ ಸಾಕು. ತಗೊಳ್ರಿ ಮೇಡಮ್, ನೀವು ತಗೊಳ್ರಿ, ಟ್ರೈ ಮಾಡ್ರಿ, ಏನಿಲ್ಲ. ಆಪಲ್ಲಿಂದ ದುಡ್ಡು ಬೇಡ ನಮ್ಗೆ, ನೀವು ಪ್ರೆಸ್ ಮಾಡಿದ್ರೆ ಖುಷಿ ನಮಗೆ. ರೆಡಿ ಸ್ಟಾರ್ಟ್. ಪ್ರೆಸ್ ಮಾಡ್ರಿ. ಹಾ ನೋಡ್ರಿ, ಮರಳಿ ಯತ್ನವ ಮಾಡು ಅಂತ ಕನ್ನಡದಾಗ ಹೇಳ್ತಾರ ದೊಡ್ಡವರು. 1 2 3 4 5 6 7 8 9 10. ಈಗ ಇನ್ಮೇಲೆ ಮನೇಲಿ ನೀವು ಒಬ್ರು ಬಿಡ್ಬೇಡ್ರಿ, ಆಪಲ್ನ ಪುಡಿ ಪುಡಿ ಮಾಡ್ರಿ. ತಡ್ರಿ ಮೇಡಮ್, ನೀವು ಟ್ರೈ ಮಾಡಿ. ಹಾ ರೆಡಿ ಸ್ಟಾರ್ಟ್. 1 ಪ್ರೆಸ್ ಮಾಡ್ರಿ ನೀವು. 2 ಹೇಳ್ತೀನಿ 3 4 5 6 7 8 9 10. ಓಕೆ ಓಕೆ ಮೇಡಮ್, ನೀವು ಟ್ರೈ ಮಾಡ್ರಿ ಮೇಡಮ್, ಟ್ರೈ ಮಾಡ್ರಿ. ಇದ್ರದ್ದು ಕೇಳ್ರಿ ಇಲ್ಲಿ. ಇದು ಅಶ್ವಿನಿ ಏನಂದ್ರೆ, ನಾವು ಕರಾಟೆ ಕ್ಲಾಸ್ ನಲ್ಲಿ ಮಕ್ಕಳಿಗಂತೂ ತಯಾರಿ ಮಾಡ್ತೀವಿ. ಮಕ್ಕಳು ಸ್ಟ್ರಾಂಗ್ ಆಗ್ತಾ ಹೋಗ್ತಿದಾರೆ ನಿಮ್ ಮಕ್ಕಳು. ಈಗ ನೀವು ಪೇರೆಂಟ್ಸ್ ಏನ್ ಮಾಡ್ತೀರಾ ಅಂದ್ರೆ, ಈ ಪಾರ್ಕ್ ಗಳಲ್ಲಿ ವಾಕ್ ಮಾಡ್ತೀರಾ, ಬೆಳಿಗ್ಗೆ ಬಂದು ಎಕ್ಸರ್ಸೈಸ್ ಮಾಡ್ತೀರಾ, ಬಹಳ ಖುಷಿ ನಮಗೆ. ಅದೇ ಇಂಪಾರ್ಟೆಂಟ್ ಇರೋದು. ನಮ್ದು ಇಂಟೆನ್ಷನ್ ಏನಂದ್ರೆ, ಪ್ರತಿಯೊಬ್ರು ಹೆಲ್ತಿ ಆಗಿರ್ಬೇಕು, ಪ್ರತಿಯೊಬ್ರು ಎಕ್ಸರ್ಸೈಸ್ ಸಾಯೋ ತನಕನು ಮಾಡ್ತಾ ಇರ್ಬೇಕು. ಯಾರು ಎಕ್ಸರ್ಸೈಸ್ ಇಲ್ದಂಗೆ ಮನೇಲಿ ಕೂರ್ತಾರೋ ಅವರು ಹಾಸ್ಪಿಟ್ಲಿಗೆ ಹೋಗೋದ್ ಪಕ್ಕ. ಹಾ, ಇದು ಫಸ್ಟ್ ಅಲ್ಲ, ನಾವು ಎಲ್ಲಾ ಪಾರ್ಕ್ ನಲ್ಲಿ ಇವತ್ತು ಅಲ್ಲಿತ್ತು ನಮ್ದು ಪ್ರೋಗ್ರಾಮ್. ಯಾವ್ದು ವಿಶ್ವೇಶ್ವರ ಪಾರ್ಕ್ ಎದುರುಗಡೆ ಗುರುಪ್ರಸಾದ್ ಡಾಕ್ಟರ್ ಪಕ್ಕದಲ್ಲಿ. ಈ ಏನಾಯ್ತು, ಲೇಟ್ ಆಗ್ಬಿಡ್ತೀವಿ ಇವತ್ತು. ಹಾಗಾಗಿ ನಾವೇನ್ ಮಾಡ, ನಮ್ಮ ಹತ್ರ ಇರೋ ಕ್ಯಾಚ್ ಮಾಡೋಣ ಅಂತ ನಿಮ್ಗೆಲ್ಲ ನೋಡ್ನ, ಬಹಳ ಖುಷಿ ಆತ. ಹೇಗ್ ಅನಿಸ್ತು ಮೇಡಮ್ ನಿಮ್ಗೆ? ಇವರೆಲ್ಲ ನಮ್ ಸ್ಟೂಡೆಂಟ್ ಮೇಡಮ್. ಇದೆಲ್ಲ ನಂದು ಸ್ಪೋರ್ಟ್ಸ್ ಹಬ್ ಅಂತ ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಅದ್ರಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಹೇಳ್ರಿ ಮೇಡಮ್. ಆಕ್ಟಿವ್ ಆಗ್ತಾವ, ಹೌದಿಲ್ಲ? ಅದು ಖುಷಿ. ಈಗ ಈಗ ನೀವ್ ಹೇಳ್ರಿ ಮೇಡಮ್, ಈ ಎಲ್ಲದ್ರಲ್ಲಿ ಪ್ರೆಸ್ ಮಾಡಿರೋದು ಯಾರು ಫಸ್ಟ್? ಕರೆಕ್ಟಾ ಮೇಡಮ್? ಕರೆಕ್ಟ್, ಹೌದಿಲ್ಲ? ಈಗ ಅವರಿಗೆ ನಮ್ ಕರಾಟೆ ಕ್ಲಾಸಿಂದ ಒಂದು ಸಣ್ಣ ಸನ್ಮಾನ ಮಾಡೋಗ್ತೀವಿ. ನೀವೆಲ್ಲ ನೆಕ್ಸ್ಟ್ ಬರೋ ಪ್ರೋಗ್ರಾಮಿಗೆ ಸಪೋರ್ಟ್ ಮಾಡ್ರಿ. ಎಲ್ಲರಿಂದ ಇದೆ, ನೀವೆಲ್ಲರೂ ಏನ್ ಗೊತ್ತಾ, ಸ್ಟಾರ್ಟಿಂಗ್ ಅವ್ರು ಎನ್ಕರೇಜ್ ಮಾಡಿದ್ರು, ಪ್ರೆಸ್ ಮಾಡೇ ಬಿಟ್ರು ಅವ್ರು ಈ ತರ ಅಂತ. ಈ ಎಲ್ಲರೂ ಮಾಡಿರ್ತೀರಾ. ಏನಂದ್ರೆ ಇದು ಒಟ್ಟು ಪ್ರೆಸ್ ಮಾಡ್ಬೇಕಂದ್ರೆ. ಹೌದಾ ಮೇಡಮ್? ಅದೇ ತೆಗಿ ಒಂದ್ ಪೀಸ್ ಅಲ್ಲಿ ತೆಗಿ, ಸ್ಟಾಪ್ ಮಾಡಿ ಕಡೆ ಬಾ, ಕರೆಕ್ಟ್ ಆಗಿ ತೆಗಿ. ಕೊಡ ಓಕೆ ಮೇಡಮ್, ಹೇಗ ಅನಿಸ್ತು ಮೇಡಮ್ ನಿಮ್ಗೆ ಇದು? ಚೆನ್ನಾಗಿ ಅನಿಸ್ತಾ? ಟೆಕ್ನಿಕ್ ಉಪಯೋಗಿಸಬೇಕು ಅನ್ನೋದು ಗೊತ್ತಾಯ್ತು. ಒಂದು ವಿದ್ಯೆ ಬೇಕು, ಒಂದು ಬುದ್ಧಿ ಬೇಕು, ಪ್ಲಸ್ ಶಕ್ತಿನೂ ಬೇಕು. ಆಮೇಲೆ ಪ್ರತಿದಿನ ಇದ್ ನಿಮಗೆ ಏನ್ ಅನ್ನಿಸ್ತಂದ್ರೆ, ಪ್ರತಿದಿನ ನಾವು ಎಕ್ಸರ್ಸೈಸ್ ಮಾಡ್ಲೇಬೇಕು, ಒಂದ್ ದಿವಸನೂ ಬಿಡ್ಬಾರ್ದು ಅಂತ ಕನ್ಫರ್ಮ್ ಆತ್. ಹಾಸ್ಪಿಟ್ಲಿಗೆ ಜಾಸ್ತಿ ಹೋಗ್ಬೇಡ್ರಿ, ಹೆಲ್ತಿ ಆಗಿರ್ರಿ. ದೇವ್ರು ನಿಮಗೆ ಇನ್ನೂ ಒಂದು 150 ವರ್ಷ ಆಯುಸ್ ಕೊಡ್ಲಿ ನಮ್ಮೆಲ್ಲರ ಕಡೆಯಿಂದ. ನೀವು ನಮಗೆಲ್ಲ ಆಶೀರ್ವಾದ ಮಾಡ್ರಿ. ನಮ್ದು ಪ್ರೋಗ್ರಾಮ್ ಈ ತರ ಮುಂದೆ ಹೋಗ್ಲಿ ಅಂತ ಆಶೀರ್ವಾದ ಮಾಡ್ರಿ ಅಷ್ಟೇ. ತುಂಬಾ ಥ್ಯಾಂಕ್ಸ್ ಅಣ್ಣ. ನಿಮ್ಮೆಲ್ಲರ ಆಶೀರ್ವಾದ ಇದ್ದ ಸಾಕು, ನಾವ್ ಬೆಳಿತೀವಿ ಮೇಡಮ್. ಅದೇ ಇರ್ಬೇಕು. ಈ ನೆಕ್ಸ್ಟ್ ಬರತ್ತಂಗ ಮುಟ್ಟಿ ನಾವು ಹೊಡಿತೀವಿ ಮೇಡಮ್. ಈಗ ಒಂದ್ ವರ್ಷ ತೋರಿಸ್ತೀನಿ, ಇದೇನಾಗ್ತೈತೆ ಅಂದ್ರೆ ನಾವು ಡೈಲಿ ಪ್ರಾಕ್ಟೀಸ್. ನಾವು ಹೊಡಿಯೋದು ಇಂಪಾರ್ಟೆಂಟ್ ಇಲ್ಲ, ಪೇರೆಂಟ್ಸ್ ಹೊಡಿಬೇಕು ನಮ್ಗೆ, ಅಷ್ಟೇ ಸಾಕು ಎಲ್ಲಾರ್ಗು.